ದರ್ಶನ್ಗೆ ಸರ್ಜರಿ ಆಗೋದು ಡೌಟ್ ಆಗಿದ್ದಾಗ 6 ವಾರನೇ ಆಗಿಲ್ಲ, ಇನ್ನೇನಾಗುತ್ತೆ. ಈಗ ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ ಆಪರೇಷನ್ ಡೌಟಾ. ಫಿಸಿಯೋಥೆರಪಿ ಮಾಡಿಯೇ ಗುಣಮುಖವನ್ನ ಮಾಡ್ತಾರ. 6 ವಾರದಿಂದ ಮಾಡ್ತಾ ಇರೋದು ಅದನ್ನೇ. 6 ವಾರ ಏನದು, ಹಿಂದಿನ 1-2-3 ವಾರ ಹಿಡಿದುಕೊಂಡ್ರು. ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು, ದರ್ಶನ್ಗೆ ಸರ್ಜರಿ ಆಗೋದು ಡೌಟಾ ಅಂತಂದಾಗ ಅದ್ರ ಬಗ್ಗೆನೇ ಅನುಮಾನಗಳು ಉಟ್ಕೊಂಡಿತ್ತು. ಸರ್ಜರಿ ಅಂತ ಬಿಟ್ಟು 2-3 ದಿನದಲ್ಲಿ ಸರ್ಜರಿ ಮಾಡಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಕೋರ್ಟಲ್ಲಿ ಹೇಳಿದ್ರು. 6 ವಾರ ಆದರೂ ಸರ್ಜರಿ ಆಗಲಿಲ್ಲ. ಪ್ಯಾರಲೈಸಿಸ್ ಆಗತ್ತೆ ಅಂದರು, ಅದು ಏನೂ ಆಗಿಲ್ಲ. ಸೊ ಆರಾಮಾಗಿದ್ದಾರೆ. ಸೊ ಹಾಗಾಗಿ ಈಗ ರೆಗ್ಯುಲರ್ ಬೇಲೆ ಸಿಕ್ಕ ಮೇಲೆ ಇನ್ನೇನು ಸರ್ಜರಿ ಮಾಡಿಸ್ಕೊತಾರೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಏನಿದೆ ಪ್ರಕರಣದ ಬಗ್ಗೆ ಮತ್ತೊಂದಿಷ್ಟು ಡೀಟೇಲ್ ಮಾಹಿತಿಗಳು? ಅರುಣ್, ಈಗ ಆಪರೇಷನ್ ಮಾಡಿಸ್ಕೊಳ್ತಾರೆ ಅನ್ನುವಂಥ ಒಂದು ಡೌಟ್ ಇತ್ತು. ಆದರೆ ಈಗ ಜಾಮೀನು ಮಂಜೂರಾದ ಕಾರಣಕ್ಕೋಸ್ಕರ ಆಪರೇಷನ್ ಮಾಡಿಸ್ಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಮುಕ್ತಾಯ ಆದರೂ ಕೂಡ ಇನ್ನೂ ಆಪರೇಷನ್ ಅನ್ನ ಮಾಡಿಸ್ಕೊಂಡಿಲ್ಲ. ಈಗ ಜಾಮೀನು ಸಿಕ್ಕಾದ್ಮೇಲೆ ಮಾಡಿಸ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಇವರ ನಡೆಯ ಬಗ್ಗೆ ಅನುಮಾನಗಳು ಸಾಕಷ್ಟು ವ್ಯಕ್ತ ಆಗಿತ್ತು. ಈಗ ಜಾಮೀನು ಸಿಕ್ಕಿರೋ ಕಾರಣಕ್ಕೋಸ್ಕರ ಅವರು ಫಿಸಿಯೋಥೆರಪಿಯನ್ನು ಮಾಡಿ ಗುಣಮುಖರಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದು 2-3 ದಿನಗಳ ಕಾಲ ಫಿಸಿಯೋಥೆರಪಿ ಮಾಡಿ ಅದನ್ನು ಗುಣಮುಖ ಮಾಡಬಹುದು ಅನ್ನುವಂತ ಹೇಳಿ ವೈದ್ಯರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡಿರುವಂಥದ್ದು. ಆ ಕಾರಣಕ್ಕೋಸ್ಕರ ಅವರು ಕೂಡ ಜಾಮೀನು ಸಿಗುತ್ತಾ ಇಲ್ವಾ ಅಂತೇಳಿ ಇವತ್ತನ್ನ ಕಾದು ನೋಡ್ತಾ ಇದ್ರು. ಜಾಮೀನು ಸಿಗದೆ ಹೋಗಿದ್ದಿದ್ರೆ ಆಪರೇಷನ್ ಮಾಡಬೇಕಾಗತ್ತೆ ಅಂತೇಳಿ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈಗ ಜಾಮೀನು ಸಿಕ್ಕಿರೋ ಕಾರಣಕ್ಕೋಸ್ಕರ ಆಪರೇಷನ್ ಆಗುವಂಥದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಫಿಸಿಯೋಥೆರಪಿಯನ್ನು ಮಾಡಿ ಅವ್ರಿಗೇನು ಬೆನ್ನು ನೋವು ಕಾಣಿಸ್ಕೊಂಡಿತ್ತು, ಅಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟು ಗುಣಮುಖ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅರುಣ್, ಅಲ್ಲ, 6 ವಾರ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅಂತೇಳಿ 6 ವಾರ ತಗೊಂಡಾಗ್ಲೇನೆ ಸರ್ಜರಿ ಮಾಡಿಸ್ಕೊಂಡಿಲ್ಲ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಾಗ ಸರ್ಜರಿಗೆ ಯಾಕೆ ಹೋಗ್ತಾರೆ? ಖಂಡಿತ ಅರುಣ್, ರೆಗ್ಯುಲರ್ ಬೇಲ್ ಸಿಕ್ಕಿರೋ ಕಾರಣಕ್ಕೋಸ್ಕರ ಸರ್ಜರಿಗೆ ಹೋಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ವೈದ್ಯರು ಕೂಡ ಆ ರೀತಿಯಾದಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕುಟುಂಬಸ್ಥರು ವಿರೋಧ ಮಾಡ್ತಾ ಇದ್ರು. ಅಂದ್ರೆ ಅವರ ಮುಂದಿನ ಫಿಲ್ಮಿ ಫೀಲ್ಡ್ಗೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ, ಆಪರೇಷನ್ ಬೇಡ ಅಂತೇಳಿ ರಿಜೆಕ್ಟ್ ಅನ್ನ ಮಾಡಿದ್ರು ಕುಟುಂಬಸ್ಥರು ಮತ್ತೆ ದರ್ಶನ್ ಅವರು. ಆದ್ರೂ ಕೂಡ ಮಾಡಲೇಬೇಕು ಅಂತೇಳಿ ವೈದ್ಯರು ಆಫರ್ ಮಾಡಿದ್ರು ಕೂಡ ರಿಜೆಕ್ಟ್ ಮಾಡಿದ್ರು. ಆದ್ರೆ ಈಗ ಜಾಮೀನು ಸಿಕ್ಕಾದ ಬಳಿಕ ಅದರಲ್ಲೇ ಬೇರೆ ಬೇರೆ ರೀತಿಯಂಥ ತಂತ್ರಜ್ಞಾನಗಳು ಮತ್ತೆ ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ಅದನ್ನು ಗುಣಮುಖ ಮಾಡಬಹುದು ಅಂತೇಳಿ ವೈದ್ಯರು ಹೇಳಿರೋ ಕಾರಣಕ್ಕೋಸ್ಕರ ಈಗ ಜಾಮೀನು ಸಿಕ್ಕಿರೋದ್ರಿಂದ ಆಪರೇಷನ್ ಹೋಗೋದು ಖಂಡಿತವಾಗೂ ಇಲ್ಲ. ಅವನು ಹಾಗೆ ಟ್ರೀಟ್ಮೆಂಟನ್ನು ಕೊಟ್ಟು ಗುಣಮುಖ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಜಾಮೀನು ಸಿಕ್ಕಾದ ಬಳಿಕ ಈಗ ಆಪರೇಷನ್ ಅಂದರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರ, ಡಿಸ್ಚಾರ್ಜ್ ಆಗ್ತಾರ ಅನ್ನೋದು ಕೂಡ ಪ್ರಶ್ನೆ ಎದ್ದಿರುವಂಥದ್ದು. ಫಿಸಿಯೋಥೆರಪಿ ತೆಗೆದುಕೊಳ್ಳೋದೇ ಆದರೆ ಇನ್ನೊಂದು 2 ವಾರ ಅಥವಾ 3 ವಾರಗಳ ಕಾಲ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾರ ಅಥವಾ ಜಾಮೀನು ಸಿಕ್ತು ಅಂತೇಳಿ ಡಿಸ್ಚಾರ್ಜ್ ಆಗ್ತಾರ ಅನ್ನುವಂಥದ್ದೇ ಅವರ ನಡೆಯ ಮೇಲೆ ಈಗ ಮೂಡಿರುವಂಥ ಪ್ರಶ್ನೆ ಆಗಿರುವಂಥದ್ದು. ತುರ್ತಾಗಿ ಆಪರೇಷನ್ ಅಂತ ಹೇಳಿ ಇಲ್ಲಿವರೆಗೂ ಆಪರೇಷನ್ ಆಗಿಲ್ಲ. ಜಾಮೀನು ಸಿಕ್ಕಾದ ಬಳಿಕ ಕೂಡ ಆಪರೇಷನ್ ಮಾಡಿಸ್ಕೊಳ್ಳದೆ ಹೋದರೆ ಇವರ ನಡೆಯ ಬಗ್ಗೆ ಮೊದಲೇ ಅನುಮಾನ ಇತ್ತು, ಅದು ಈಗ ಖಚಿತ ಆಗುತ್ತೆ. ಹಾಗಾಗಿ ಅವರು ಯಾವ ರೀತಿಯಾದ ಟ್ರೀಟ್ಮೆಂಟ್ಗೆ ಮುಂದಾಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.